ರೈತರ ಭೂಮಿ ವಶಪಡಿಸಿಕೊಂಡ ಕೆಐಎಡಿಬಿ ಭೂಮಿ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ನೀಡಿಲ್ಲ. ಇದು ಖಂಡನೀಯ ಎಂದು ಮೈಸೂರು ಜಿಲ್ಲೆ ಇಮ್ಮಾವು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಶನಿವಾರ ಪ್ರತಿಭಟನೆ ನಡೆಸಲಾಯಿತು. 70-80 ವರ್ಷದಿಂದ ರೈತರು ವ್ಯವಸಾಯ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಸರ್ಕಾರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಹಲವು ವರ್ಷ ಕಳೆದರೂ ಸೂಕ್ತ ಪರಿಹಾರ ನೀಡಿಲ್ಲ. ನಂಜನಗೂಡು ತಾಲೂಕಿನ ತಾಂಡವಪುರದಲ್ಲಿ ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ನೀಡಲಾಗಿದೆ. ಆದರೆ ಇಮ್ಮಾವು ಗ್ರಾಮದ ರೈತರಿಗೆ ಸೂಕ್ತ ಪರಿಹಾರ ನೀಡದೆ ತಾರತಮ್ಯ ನೀತಿ ಅನುಸರಿಸಲಾಗ್ತಾ ಇದೆ. ಇದು ಖಂಡನೀಯ. ಈ ಕೂಡಲೇ ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ವಿವಿಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಬರಲಿ ಇಮ್ಮಾವು ಗ್ರಾಮದ ರೈತರಿಗೆ ಪರಿಹಾರ ಕೂಡಲೇ ಸಿಗಲೇಬೇಕು. ಇಮ್ಮಾವು ಗ್ರಾಮದ ರೈತರಿಗೆ ಪರಿಹಾರ ಈ ವೇಳೆ ರೈತ ಮುಖಂಡ ಹೊಸಕೋಟೆ ಬಸವರಾಜು ಮಾಧ್ಯಮಗಳೊಂದಿಗೆ ಮಾತನಾಡಿ, ಸರ್ಕಾರ ಭೂ ಪರಿಹಾರ ನೀಡದೆ ರೈತರಿಗೆ ಅನ್ಯಾಯ ಎಸಗಿದೆ. ಭೂಮಿ ಕಳೆದುಕೊಂಡ ಇಮ್ಮಾವು ಗ್ರಾಮದ ರೈತರಿಗೆ ಸೂಕ್ತ ಭೂ ಪರಿಹಾರ ನೀಡಬೇಕು. ಭೂ ಪರಿಹಾರ ನೀಡುವಲ್ಲಿ ತಾಲೂಕಿನ ಒಂದೊಂದು ಕಡೆ ಒಂದೊಂದು ರೀತಿಯ ನೀತಿ ಅನುಸರಿಸಲಾಗ್ತಿದೆ. ಈ ಕೂಡಲೇ ಸರ್ಕಾರ ರೈತರಿಗೆ ಸೂಕ್ತ ಭೂ ಪರಿಹಾರ ನೀಡದೆ ಹೋದರೆ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಇಮ್ಮಾವು ಗ್ರಾಮಕ್ಕೆ ಸೇರಿದಂಥ ಸುಮಾರು 1000 ಎಕರೆ ಜಮೀನನ್ನು ಕೆಐಎಡಿಬಿ ಅವರು 2008ರಲ್ಲಿ ಸಾರ್ವಜನಿಕ ಉದ್ದೇಶದ ಕೈಗಾರಿಕೆಗೋಸ್ಕರ ಸ್ವಾಧೀನಪಡಿಸ್ಕೊಳ್ತಾರೆ. ನಾವೇನು ಇವತ್ತು ಇಲ್ಲಿ ಕುಂತಿದ್ದೀವಿ, ಈ ಸ್ಥಳ ಇಮ್ಮಾವು ಗ್ರಾಮಕ್ಕೆ ಸೇರಿದ್ದು. ಈ ಸ್ಥಳವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಇಲ್ಲಿ ರೈತರು ಸುಮಾರು 70-80 ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಸರ್ಕಾರಕ್ಕೆ ಅರ್ಜಿ ಹಾಕಿದ್ದಾರೆ. ಫಾರಂ ನಂಬರ್ 50, 53 ಆಯಾ ಕಾಲಕ್ಕೆ ಸರ್ಕಾರಗಳ ನಿರ್ದೇಶನದಂತೆ ಅರ್ಜಿ ಹಾಕೊಂಡಿದ್ದಾರೆ. ಅವ್ರಿಗೆ ಗ್ರಾಂಟ್ ಮಾಡಿಕೊಟ್ಟಿರೋದು. ಈ ಟೈಮ್ಲಿ ಸರ್ಕಾರ ಸ್ವಾಧೀನಪಡಿಸ್ಕೊಂಡ ಮೇಲೆ ಅವ್ರಿಗೆ ಪರಿಹಾರ ಸಿಕ್ಕಿರಲ್ಲ. ಇತ್ತೀಚೆಗೆ ಇವರು ಕೂಡ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ನಂಜನಗೂಡು ತಾಲೂಕು ತಾಂಡವಪುರ ಗ್ರಾಮಕ್ಕೆ ಸೇರಿ ಸರ್ವೆ ನಂಬರ್ 51ರಲ್ಲಿ ಇದೇ ಥರ ಸಮಸ್ಯೆ ಇತ್ತು. ಸರ್ಕಾರ ಯಾರು ರೈತರು ನಿಜವಾಗಿ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ರು, ಯಾರು ಫಾರ್ಮ್ ನಂಬರ್ 50, 53 ಹಾಕೊಂಡಿದ್ರು, ಅವ್ರಿಗೆ ಗ್ರಾಂಟ್ ಮಾಡಿ ಅವ್ರಿಗೆ ಪರಿಹಾರ ಕೊಡಿ ಅಂತೇಳಿ ಇವತ್ತು ಅವ್ರಿಗೆ ಗ್ರಾಂಟ್ ಮಾಡಿ 1 ಎಕರೆಗೆ 1,40,00,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆದರೆ ಇಮ್ಮಾವು ಗ್ರಾಮಕ್ಕೆ ಸಂಬಂಧಪಟ್ಟಂತ ಸರ್ವೆ ನಂಬರ್ಲಿ ಪರಿಹಾರ ಅವ್ರಿಗೆ ರೈತರಿಗೆ ಗ್ರಾಂಟು ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ. ಇದ್ರ ಮಧ್ಯೆ 19/9/2024 ಹೋದ ವರ್ಷ ಒಂದು ಕೆಐಡಿಬಿ ಅವರು ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಮಾಡಿ, ಏನು ಇಮ್ಮಾವು ಗ್ರಾಮಕ್ಕೆ ಸುಮಾರು 589 ಎಕರೆ ಜಮೀನು ಸರ್ಕಾರಿ ಗೋಮಾಳ ಇದೆ, ಅಲ್ಲಿ ಯಾರ್ಯಾರು ರೈತರು ವ್ಯವಸಾಯ ಮಾಡ್ತಾ ಇದ್ರು, ಆ ಸರ್ವೆ ನಂಬರ್ 390ರಿಂದ 430ವರೆಗೆ ಯಾರು ರೈತರಿದ್ರು ಅವ್ರಿಗೆ ಎಕರೆಗೆ 4 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಆಗಿದೆ. ಆ ತೀರ್ಮಾನದ ಪ್ರಕಾರ ಸುಮಾರು 18 ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡ್ತಾರೆ. 18 ಕೋಟಿನ ಅದೇನ್ ಮಾಡ್ತಾರೆ, ಕೆಐಡಿಬಿ ಅವರು ರೆವೆನ್ಯೂ ಡಿಸಿ ಅವರು ಗೊತ್ತಾಗ್ತಾರೆ. ಇದನ್ನ ನೀವೇ ಅಲ್ಲಿ ಪರಿಶೀಲನೆ ಮಾಡಿ, ದಾಖಲಾತಿಗಳು ಪರಿಶೀಲನೆ ಮಾಡಿ ಕೊಡಿ ಅಂತೇಳಿ ಅವ್ರು ಗೊತ್ತಾಗ್ತಾರೆ. ಇಲ್ಲಿ ದಂಡಾಧಿಕಾರಿಗೆ ಡಿಸಿ ಅವರು ಗೊತ್ತಾಗ್ತಾರೆ. ದಂಡಾಧಿಕಾರಿ ಏನ್ ಮಾಡ್ಬೇಕಾಗಿತ್ತು, ಜಿನೈನಾಗಿ ಇಲ್ಲಿ ಯಾವ ಸರ್ವೆ ನಂಬರ್ಲಿ ಯಾರ್ಯಾರು ಫಾರ್ಮ್ ನಂಬರ್ 50, 53 ಕೊಟ್ಟಿದ್ದಾರೆ ಎಲ್ಲರ ಪೆಂಡಿಂಗ್ ಇದೆ. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಶಿರ್ಮಳ್ಳಿ ಸಿದ್ದಪ್ಪ, ಹೆಜ್ಜಿಗೆ ಪ್ರಕಾಶ್, ಪ್ರೇಮರಾಜ್, ಉಗ್ರ ನರಸಿಂಹಗೌಡ, ರಾಜಣ್ಣ, ರವಿ, ಕಾರ್ಮಿಕ ಮುಖಂಡ ಚಂದ್ರಶೇಖರ್ ಮೇಟಿ ಸೇರಿದಂತೆ ನೂರಾರು ರೈತರು ಭಾಗಿಯಾಗಿದ್ರು.